ಇನ್ನು ದೇವರಾಜೇಗೌಡರ ಪ್ರೆಸ್ ಮೀಟ್ ನಂತರ ಫಾರ್ ದ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡಿದ್ರು. ನಿರೀಕ್ಷೆಯ ಉತ್ತರ ಅದು. ಸುಳ್ಳು ಹೇಳ್ತಾ ಇದ್ದಾರೆ ಅವರು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದು BJP JDSನ ರಾಜಕೀಯ ಷಡ್ಯಂತ್ರ ಇತ್ಯಾದಿ ಇತ್ಯಾದಿ. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. BJPಯವರು ಜನತಾದಳದವರು ಅವನು ಉಪಯೋಗಿಸ್ಕೊಂಡು ಏನೇನು ಬೇಕು ಅವನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಇತ್ತು ಬಿಡಿ, ಅವನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದ, ನೀವು ಏನೇನು ಹೇಳೋನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ, ನಾವೆಲ್ಲ BJPಯವರು ದಳದವರು ಎಲ್ಲ ನಮ್ಮೆಲ್ಲ ಏನೇನು ಇಶ್ಯೂಸ್ ಇದೆ ಅಂತ ನನಗೆ ಹೇಳ್ಕೊಂಡಿದ್ದೀನಿ. ಆಯ್ತಪ್ಪ ಏನು ಅಂತ ಒಂದು ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯಿತು ಟೈಮ್ ಇಡೋಲ್ಲ ಹತ್ರ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟೇ. ಅಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ. ಅವ್ನು ಏನೇನು ಹೇಳೋನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಅವ್ರು ರಿಟರ್ನ್ ರನ್ ಮಾಡ್ಕೊಬಿಟ್ರಲ್ಲ, ಅವ್ರಿಗೆ ಬಿಡಿಸ ಅವ್ನಿಗೆ ರಿಲೀಸ್ ಮಾಡಿಸ್ಬಿಟ್ರಲ್ಲ, ಅವನಂತ ಇತ್ತು ಅಂತ ಹೇಳ್ಕೊಂಡವನೆ. SITಗೆ ಹೋಗಿ ಹೇಳಲಿ, ಒಳ್ಳೆ ಮಾಡಲಿ, ಯಾರು ಬೇಡ ಅಂತ ಹೇಳಿದವರು. ಅವನು ಮಾಡಲಿ, ಇನ್ನೊಬ್ಬ ಅವ್ನಿಗೆ ಹೇಳಿ ಕಳ್ಸೋನಲ್ಲ ಲೀಡ್ರು, ಅವ್ನು ಹೇಳ್ತಿದ್ದಂಗೆ ಯಾರಿಗೆ ಫೋನ್ ಇವೆಲ್ಲ ಇಂಥ ಬ್ಲ್ಯಾಕ್ ಮೇಲ್ಗಳಿಗೆ ಇಂಥ ಯಾರು ಹಿಂದೆ ಯಾರು ರಿಟರ್ನ್ ರನ್ ಗಿರಾಕಿಗಳು. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ, ನನಗೆ ಅವ್ರು ಯಾರೂ ಗೊತ್ತೂ ಇಲ್ಲ. ಮಿನಿಸ್ಟ್ರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ನಮಗೂ ಸಂಬಂಧ ಇಲ್ಲ. ನನಗೆ ಗೊತ್ತಿದೆ ಯಾರು ಏನೇನು ಹಿನ್ನೆಲೆ ಗಾಯಕ ಯಾರು ಇದ್ದಾರೆ, ಮ್ಯೂಸಿಕ್ ಯಾರು ಹೊಡಿತಾರೆ, ಟಂಪೆ ಯಾರು ಹೊಡಿತಾರೆ. ನನಗೆ ಅವೆಲ್ಲ ಈ ಚಿಲ್ಲರೆಗಳಿಗೆಲ್ಲ ನನಗೆ ಉತ್ತರ ಕೊಡೋಕ್ಕೆ ಯಾರಿಲ್ಲ. ನನಗೂ ಯಾರ್ಯಾರು ಏನೇನು ಗೊತ್ತಿದೆ. ಸರಿಯಾದ ಫ್ಲೋರ್ ಬೇಕದಕ್ಕೆ. ಇನ್ನು ಇದೆಲ್ಲದಕ್ಕೂ ವಕೀಲ BJP ಮುಖಂಡ ದೇವರಾಜೇಗೌಡರ ಉತ್ತರ. ದೇವರಾಜೇಗೌಡರು ಒಂದು ಫಿಕ್ಸಲ್ಲಿ ಬಿದ್ದುಬಿಟ್ಟಿದ್ದಾರೆ. ಫಿಕ್ಸ್ ಅಂದರೆ ಕನ್ಫ್ಯೂಷನ್ನಲ್ಲಿ ಅನ್ನಬಹುದು. ಅವರ ರಾಜಕೀಯ ಜೀವನದ ಬಹುಭಾಗ ಕಳೆದು ಹೋಗಿದ್ದು ರೇವಣ್ಣ ಮತ್ತು ರೇವಣ್ಣವರ ಕುಟುಂಬದ ವಿರುದ್ಧದ ಹೋರಾಟದಲ್ಲಿ. ಅವ್ರು ಹೇಳ್ತಾರೆ, ದೇವೇಗೌಡರ ವಿರುದ್ಧ, ಕುಮಾರಸ್ವಾಮಿ ಅವರ ವಿರುದ್ಧ ಏನೂ ಇಲ್ಲ, ನಂತಿರೋದು ರೇವಣ್ಣ ಅವರ ವಿರುದ್ಧ ಅಂತ. ಹಾಸನ ಜಿಲ್ಲೆಯನ್ನು ಸಂಸ್ಥಾನ ಮಾಡಿಕೊಂಡು ಮಾಡಬಾರದ ಅನ್ಯಾಯಗಳನ್ನು ಆ ಕುಟುಂಬದವರು ಮಾಡ್ತಾ ಇದ್ದಾರೆ, ಅದರ ವಿರುದ್ಧದ ಹೋರಾಟ ಅಂತ. ಈಗ 400 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಂತ ಹೇಳ್ತಾ ಇದ್ದಾರೆ ಇವರು. ಅಲ್ಲಿ ತನಕ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ರು ಅಂತ ಕೇಳ್ತಾರೆ. BJP JDS ಮೈತ್ರಿಯ ಕಾಲದಲ್ಲಿ ಪ್ರಜ್ವಲ್ಲು ಕಳಂಕಿತ, ತಪ್ಪಿತಸ್ಥ, ಕಾಂಗ್ರೆಸ್ಸು JDS ಮೈತ್ರಿಯ ಕಾಲದಲ್ಲಿ ಭಾಳ ಒಳ್ಳೆಯವನಾಗಿದ್ನ ಅಂತ ದೇವರಾಜೇಗೌಡರ ಪ್ರಶ್ನೆ. ಜೊತೆಗೆ ಬ್ಲ್ಯಾಕ್ ಮೇಲ್ ಆರೋಪಕ್ಕೆ ಉತ್ತರ ಕೊಡ್ತಾರೆ. ನಾನು ಭಿಕ್ಷುಕ ಅಲ್ಲ, 85 ಕೋಟಿ ರೂಪಾಯಿ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ದುಡ್ಡಿರೋನು ನಾನು ಅಂತ. ಕೇಳಿಸ್ಕೊಳ್ಳಿ. ಅವರ ಕ್ಯಾಬಿನೆಟಲ್ಲಿರುವಂಥ 4 ಜನ ಸಚಿವರು ಇದರ ಜೊತೆ ಇದ್ದಾರೆ. ರಾಹುಲ್ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಯವರಿಗೆ. ಪ್ರಜ್ವಲ್ ರೇವಣ್ಣವರು 400 ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ 400 ರೇಪ್ ಮಾಡೋ ಗಂಟ ಸರ್ಕಾರ ಏನು ಮಾಡ್ತಾಯಿತ್ತು? ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ಮತ್ತು JDS ಪಕ್ಷದ ಮೈತ್ರಿಯ MP. ಈ ಘಟನೆಗಳು ನಡೆದಿರೋದೆಲ್ಲ ಈ ಒಂದು ಕಾಂಗ್ರೆಸ್ ಅಪವಿತ್ರ ಮೈತ್ರಿ ಮಾಡ್ಕೊಂಡಿತ್ತಲ್ಲ JDS ಜೊತೆ, ಅಪವಿತ್ರ ಮೈತ್ರಿಯ ಸಂಸದ ಅವನು. ಅವರು ಪಕ್ಷದಲ್ಲಿದ್ದಾಗ ಅವನು ಭಾಳ ಪುಣ್ಯ, ಅವನು ಕ್ಲೀನ್ ಹ್ಯಾಂಡ್, ಅವನು ಭಾಳ ಶುದ್ಧವಾಗಿದ್ದ MP, ಭಾಳ ಚೆನ್ನಾಗಿದ್ದ. ಅಲ್ಲಿ ಅವ್ನು ಪಕ್ಷ ಬಿಟ್ಟು BJP ಸೇರ್ಕೊಂಡ ತಕ್ಷಣ ಅವ್ನು ರೇಪಿಸ್ಟ್ ಆಗೋಗ್ಬಿಟ್ಟ. ಅವನಲ್ಲಿ ಮುಂದೆ ಅದು ಸಾಬೀತುಪಡಿಸಿದ್ರೆ ಅದನ್ನು ಇಲ್ಲ ರಾಜಕೀಯ ನಿವೃತ್ತಿ ಹೊಂದಬೇಕು, ಇಲ್ಲ ನೀನೊಂದು ರಾಜೀನಾಮೆ ಕೊಡ್ತೀನಿ ಹೇಳಿದ್ರೆ ಅಲ್ಲಿ ಅದಕ್ಕೆ ಲೀಗಲ್ ಬೈಂಡಿಂಗ್ ಮಾಡಿಸ್ಕೊಳ್ಳಿ. ಫಸ್ಟು ನಾನು ದಾಖಲೆ ಕೊಡ್ತೀನಿ. ನಾನು ಎಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದೆ, ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ನಾನು, ಅದನ್ನು ಅವ್ರು ಸಾಬೀತುಪಡಿಸ್ಬೇಕು. ನನ್ನ ಒಟ್ಟು ಆಸ್ತಿ ಸರ್ಕಾರ ಡಿಕ್ಲೇರ್ ಮಾಡ್ಕೊಳ್ಳೋದು 85 ಕೋಟಿ, ನಾನು 83.5 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ನನ್ನ ಚುನಾವಣೆಯಲ್ಲಿ. ನಾನು ಭಿಕ್ಷಿಕ ಅಲ್ಲ ಅವ್ರ ತಗೋ ಹೋಗೋಕ್ಕಲ್ಲಿ. ಪ್ರಜ್ವಲ್ ರೇವಣ್ಣ ಕೇಸ್ ಹಾಕಿದ್ನಲ್ಲ, ಆಗ ಇವನೇನು ಹೇಳ್ತಾನಲ್ಲ 100 ಪಟ್ಟು ನನಗೆ ಆಫರ್ ಬಂತು ನನಗೆ. ಅಲ್ಲಿ DK ಶಿವಕುಮಾರ್ ನೇರವಾಗಿ ನಿನಗೆ MLC ಮಾಡ್ತೀನಿ ಕ್ಯಾಬಿನೆಟ್ ರ್ಯಾಂಕ್ DK ಶಿವಕುಮಾರ್ ಹೇಳಿಲ್ಲ. ಆಫರ್ ಕೊಟ್ಟವರು ಎಲ್ಲರೂ ಶಿವರಾಮೇಗೌಡರು ಅನ್ನೋದು. ಹೌದು, ಅವರು ಒಬ್ಬರು DK ಶಿವಕುಮಾರ್ ಕೊಟ್ಟರಂತ ಪ್ಯಾರಾ ಡಿಲೀಟ್ ಮಾಡಿದ್ದು ಅವರೇ ಕೇಳಿದ್ರು. ಅಲ್ಲಿ ನಾವೇನು ಅನ್ಕೋಬೇಕು, ಅಲ್ಲಿ ಅವಾಗ ಸರಿಯಾದ ದಾಖಲೆ ಓದಿಯಲ್ಲ ಅಂತ ಅಲ್ವಾ? ಬರೀ ಅಶ್ಲೀಲ ವಿಡಿಯೋದಲ್ಲಿ ಭಾಗಿಯಾದಂಥ ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬದವ್ರನ್ನ ಮಾತ್ರ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಹೋಯ್ತವ್ರಲ್ಲಿ. ಆ ಪೆನ್ ಡ್ರೈವ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಹಂಚಿದ್ರಲ್ಲ, ಹಂಚಿರೋ ಬಗ್ಗೆ ಇವತ್ತು ಕೂಡ ಸೈಬರ್ ಕ್ರೈಮಲ್ಲಿ ಒಬ್ಬನೇ ಅಪರಾಧಿನ ಆರೋಪಿನ ಹಿಡ್ಕೊಂಬಂದ್ರನ್ನ ಕಥೆನೇ ಇಲ್ಲ. ಅದು ಕಾರ್ತಿಕ್ ಎಲ್ಲವನೇನು ಗೊತ್ತು ಅವ್ರಿಗೆ, ಪೊಲೀಸ್ ರಕ್ಷಣೆ ಎಲ್ಲ ಇದೆ ಅನ್ನಲ್ಲಿ, ಬೇಕಾದ ಭದ್ರತೆ ಕೊಟ್ಟವ್ರೆ. ಕಾರ್ತಿಕ್ ಮನೆಗೆ ಪೊಲೀಸ್ ಹಾಕೋ ಉದ್ದೇಶ ಏನು? ಗರಂದಾರಿ ಕೆಲಸ ಮಾಡ್ಯವನ? ಸರ್ಕಾರದ ಪ್ರಮುಖ ಸಚಿವರ ಪಾತ್ರ ಹೇಳಿ. ಆಮೇಲೆ ಎಲ್ಲರಿಗೂ ಯಾರ್ಯಾರಿಗೆ ಫೈನಾನ್ಷಿಯಲ್ ಫೀಡ್ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ, ಅದೆಲ್ಲ ನಾವು ರೆಡಿ ಮಾಡಿ ಮಡಗಿದ್ವಿ ನಾವೀಗ ಅಲ್ಲಿ. ಅದನ್ನು ಚುನಾವಣೆ ಸ್ವಲ್ಪ ಕಳೀಲಿಕ್ಕೆ, ಇದಕ್ಕೆ ಚುನಾವಣೆಗೆ ಬೆರೆಸೋದು ಬೇಡ ಅಂತಂದೇಳಿ ವೆಯ್ಟ್ ಮಾಡ್ತಾಯಿದ್ವಿ. ದೇವರಾಜೇಗೌಡರ ಏನು ಸಾಕ್ಷಿಗಳಿದೆ, ಎಷ್ಟು ಸಾಕ್ಷಿಗಳಿದೆ ಅನ್ನೋದು ಸರ್ಕಾರ ಪತನ ಆಗುವಷ್ಟು ಸಾಕ್ಷಿ ಇದೆ.
ಸರ್ಕಾರ ಪತನವಾಗುವಷ್ಟು ಸಾಕ್ಷಿಗಳಿದಾವಂಥವ್ರ ಹತ್ರ, ಸರ್ಕಾರ ಪತನವಾಗುವಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.